ನೋಡೋಕೆ ಸುಂದರಿ, ವಿದ್ಯಾವಂತೆ ಕೂಡ. ಆದರೆ ತಲೆ ಯಾಕೆ ಸರಿ ಇದೆಯಾ ಇಲ್ವಾ? ಕೆಲವರು ಯಾಕೋ ಹಿಂಗೆ ಆಡ್ತಾರಪ್ಪ. ಬೆಂಗಳೂರಲ್ಲಿ ಆಗಿರುವಂಥ ಒಂದು ಘಟನೆಯನ್ನು ನಿಮ್ಗೆ ತೋರಿಸ್ತಾ ಇದ್ವಿ. ಕಥೆಯನ್ನು ನೋಡಿ. ಇನ್ನೊಂದು ಭಯಾನಕ ವಿಕೃತ ಮುಖ ಕೇವಲ ಸ್ಥಳೀಯರನ್ನು ಮಾತ್ರ ಅಲ್ಲ, ಪೊಲೀಸರನ್ನ ಕೂಡ ಬೆಚ್ಚಿ ಬೀಳಿಸಿರೋದು. ತಾನೇ ಸಾಕಿದ್ದ ನಾಯಿಯನ್ನು ಅಮಾನುಷವಾಗಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾಳೆ. ಅಷ್ಟೇ ಅಲ್ಲ, 4-5 ದಿನಗಳ ಕಾಲ ಸತ್ತ ನಾಯಿಯ ಜೊತೆಗೆ ದುರ್ವಾಸನೆಯಲ್ಲೇ ವಾಸ ಮಾಡಿದ್ದಾಳೆ. ಥೂ 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 ಥೂ. ಇದು ನಡೆದಿರೋದು ಬೇರೆ ಎಲ್ಲೂ ಅಲ್ಲ, ಬೆಂಗಳೂರಿನ ಮಹದೇವಪುರದ ಖಾಸಗಿ ಅಪಾರ್ಟ್ಮೆಂಟ್ ಒಂದರಲ್ಲಿ. ಪಶ್ಚಿಮ ಬಂಗಾಳ ಮೂಲದ ತ್ರಿಪರ್ಣ ನಾಯಕ್ ವಾಸವಿದ್ದಳು. ಈ ತನ್ನ ಜೊತೆಗೆ 4 ಲ್ಯಾಬ್ರಡಾರ್ ನಾಯಿಗಳನ್ನು ಸಾಕಿದ್ಲಂತೆ. ಇತ್ತೀಚೆಗೆ ಮನೆಯಿಂದ ನಾಯಿ ಬೊಗಳುವ ಶಬ್ದ ಬರ್ತಿತ್ತಂತೆ. ಅಲ್ಲದೆ ಮನೆಯಿಂದ ದುರ್ವಾಸನೆ ಬರ್ತಾ ಇದ್ದಿದ್ದರಿಂದ ಅಕ್ಕಪಕ್ಕದ ನಿವಾಸಿಗಳೆಲ್ಲ ಬೇಸತ್ತೋಗ್ಬಿಟ್ಟಿದ್ರು. ಆಗ ನಾಯಿ ಬಗ್ಗೆ ವಿಚಾರಿಸಿದರೆ ಆವಾಜ್ ಹಾಕಿ ಕಳಿಸ್ತಾ ಇದ್ಲಂತೆ. ದುರ್ನಾತದಿಂದ ಬೇಸತ್ತ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ಎಲ್ಲ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಹೋಗಿದ್ದಾರೆ, BBMP ಅಧಿಕಾರಿಗಳು ಕೂಡ ಹೋಗಿದ್ದಾರೆ. ಆಗ ಧಮಕಿ ಹಾಕಿಬಿಟ್ಟಿದ್ದಾಳೆ. ಒಳಗೆ ಹೋಗಿ ನೋಡಿದಾಗ ರೂಮಿನಲ್ಲಿ ನಾಯಿಯನ್ನು ಹತ್ಯೆ ಮಾಡಿ ಬೆಡ್ಶೀಟ್ನಿಂದ ಸುತ್ತಿಟ್ಟಿರೋದು ಬೆಳಕಿಗೆ ಬಂದಿದೆ. ಗಂಟಲು ಸೀಳಿ ನಾಯಿ ಹತ್ಯೆಯನ್ನು ಮಾಡಿರೋದು. ವಾಮಾಚಾರಕ್ಕಾಗಿ ಕೃತ್ಯ ಮಾಡಿದ್ಲಾ ಅನ್ನೋ ಅನುಮಾನ ಈಗ ಇದೆ. ಸದ್ಯ ಆಕೆಯ ವಿರುದ್ಧ ಪ್ರಕರಣ ಕೂಡ ದಾಖಲು ಮಾಡಿ ಮನೆಯಲ್ಲಿದ್ದ ಮತ್ತೆರಡು ನಾಯಿಯನ್ನು ರಕ್ಷಣೆ ಮಾಡಲಾಗಿದೆ. ಸೈಕೋನ ಏನು ಹೇಳು, ಮಾನಸಿಕವಾಗಿ ಏನಾದ್ರು ಸಮಸ್ಯೆ ಇದೆಯಾ? ಈ ಥರ ಯಾರಾದರೂ ಮಾಡ್ತಾರೇನ್ರಿ? ಸಾಕಿರೋ ನಾಯಿ ಆದರೆ ಅದ್ರ ಮೇಲೆ ಇರುವಂಥ ಪ್ರೀತಿನೇ ಬೇರೆ. ಅದರ ಗಂಟಲು ಸೀಳಿ ಅದನ್ನು ಬೆಡ್ಶೀಟಲ್ಲಿ ಸುತ್ತಿ ಮನೇಲಿ ಇಟ್ಕೊಂಡು ಅದೇ ವಾಸನೆಯಲ್ಲಿ ಬದುಕ್ತಾಳೆ ಅಂತಂದರೆ ಏನೋ ಸಮಸ್ಯೆ ಇರಬೇಕು, ಏನೋ ದೊಡ್ಡ ಮಟ್ಟದಲ್ಲಿ ಡಿಸಪಾಯಿಂಟ್ಮೆಂಟ್ ಆಗಿರಬೇಕು ಜೀವನದಲ್ಲಿ. ಸೊ ಅದರಿಂದಾಗಿ ಹಿಂಗೆ ಮಾಡ್ಕೊಂಡಿರೋದಾ ಅಥವಾ ಏನು ಕತೆ ಇರೋದು ಅಂತ. ಎಂತೆಂಥ ಸ್ಟೋರಿಗಳು ಬರ್ತಾ ಇದ್ದಾವೆ ಇತ್ತೀಚೆಗಂತೂ, ಏನೇನೇನೋ ಬರ್ತಾ ಇದೆ. ಕುಲಿಗಾಲ ಅಂತ ಇದಿರಬೇಕು ಅನ್ಸುತ್ತೇನೆ.